ತೃಪ್ತಿ ಮತ್ತು ಅತೃಪ್ತಿಗಳು ಬದುಕನ್ನು ತುಂಬಿಕೊಂಡಿರುತ್ತವೆ. ಯಾವುದರಲ್ಲೋ ತೃಪ್ತಿ, ಯಾವುದರಲ್ಲೋ ಅತೃಪ್ತಿ, ಅಥವಾ ಅತೃಪ್ತಿಯೇ ಹೆಚ್ಚೇನೋ. ಇಂದು ತೃಪ್ತಿ ಎನಿಸಿದ್ದು ನಾಳೆ ಅತೃಪ್ತಿ ಎನಿಸುತ್ತೆ. ನಿನ್ನೆ ತೃಪ್ತವಾಗಿದ್ದಕ್ಕೆ ಇವತ್ತು ಅತೃಪ್ತರಾಗಿ ಬಿಡುತ್ತೇವೆ. ಅನುಭವಿಯೊಬ್ಬ ಹೇಳ್ತಾನೆ, 3 ವಿಷಯದಲ್ಲಿ ಸದಾ ತೃಪ್ತಿ ಇರಲಿ, 3 ವಿಷಯದಲ್ಲಿ ಸದಾ ಅತೃಪ್ತಿ ಇರಲಿ ಅಂತ ಹೇಳ್ತಾ, ತೃಪ್ತಿ ಅತೃಪ್ತಿ 2 ಬದುಕಿಗೆ ಬೇಕು ಅಂತ ಹೇಳ್ತಾನೆ. ಸಂತೋಷಸ್ತ್ರಿಷು ಕರ್ತವ್ಯ ಸ್ವದಾರೆ ಭೋಜನೆ ಧನೆ, ತ್ರಿಷು ಚೈವ ನ ಕರ್ತವ್ಯ ದಾನೆ ತಪಸಿ ಪಾಠನೆ. 3 ವಿಷಯದಲ್ಲಿ ಅದು ಹೇಗಿದ್ದರೂ ತೃಪ್ತಿ ಪಡಬೇಕಂತೆ. ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂತೆ ಇಲ್ಲದಿದ್ದರೂ ತೃಪ್ತಿ ಪಡಬೇಕಂತೆ. ಯಾವುದದು ಅಂದರೆ, ಸಂಗಾತಿಯ ವಿಷಯದಲ್ಲಿ ತೃಪ್ತನಾಗಿರಬೇಕು, ಆಹಾರದ ವಿಷಯದಲ್ಲಿ ತೃಪ್ತನಾಗಿರಬೇಕು, ಸಂಪತ್ತಿನ ವಿಷಯದಲ್ಲಿ ತೃಪ್ತನಾಗಿರಬೇಕು. ಎಷ್ಟು ಸಿಕ್ಕಿದೆಯೋ, ಎಷ್ಟು ದಕ್ಕಿದೆಯೋ ಅದರಲ್ಲಿ ತೃಪ್ತನಾಗಬೇಕು. 3ರಲ್ಲಿ ತೃಪ್ತನೇ ಆಗಬಾರದಂತೆ. ಯಾವುದಾ 3? ಕೊಡುವ ವಿಷಯದಲ್ಲಿ ಅಂದರೆ ದಾನದ ವಿಷಯದಲ್ಲಿ, ತಪಸ್ಸಿನ ವಿಷಯದಲ್ಲಿ ಮತ್ತು ಅರಿಯುವ ವಿಷಯದಲ್ಲಿ ಎಂದಿಗೂ ತೃಪ್ತನಾಗಬಾರದಂತೆ. ಇದು ಸಾಕು ಅಂತ ಈ 3 ಅನ್ನಿಸಬಾರದು, ಆ 3 ಸಾಕು ಅಂತ ಅನ್ನಿಸಬೇಕು. ಶುಭಂ ಭೂಯಾತ್.